ಅವರ ಮೇಲೆ ನಿಮ್ಮ ಸರ್ಕಾರ ಕ್ರಮ 100% ತಗೊಳ್ತೀವಿ. ಟ್ರೈನ್ಡ್ RSS ಬಜರಂಗ ದಳದ ಹೊರಗಿನ ದುಷ್ಟ ಶಕ್ತಿಗಳು ಬಂದು ನಮ್ಮ ಅಮಾಯಕರನ್ನ ಪಾಪ ಏನ್ ಬಾವುಟ ನೀಡಕ್ಕಿದ್ರಲ್ಲ ಅವ್ರನ್ನು ಹಿಂದಕ್ಕೆ ತಳ್ಳಿ ಹೈಜಾಕ್ ಮಾಡಿ ಕಲ್ಲು ಹೊಡೆದ್ಬಿಟ್ಟು ಹೊಟ್ಟೋಗೋರು. ಈಗ ಅನುಭವಿಸ್ಬೇಕಾಗಿರೋ ನಾವು ಸರ್ ಜಿಲ್ಲಾಡಳಿತ ಆತರ ಪಡ್ಲಿಲ್ವ ಸರ್? ಯಾಕೆಂದ್ರೆ ಒಂದು ಶಾಂತಿ ಸಭೆ ಮಾಡ್ಲಿಲ್ಲ, ಏನು ನೀವು ಶನಿವಾರ ಇದ್ರಿ ಅನ್ಸುತ್ತೆ ಸ್ಪಾಟ್ ಅಲ್ಲಿ, ಇಲ್ಲ ನೀವು ಬಂದಿಲ್ಲ ಅನ್ಸುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ಶನಿವಾರ ರಾತ್ರಿ 10 ಗಂಟೆವರೆಗೂ 50 ಸಭೆ ಮಾಡವ್ರೆ, ಕರೆದವ್ರೆ. ಬರ್ತಾರೆ, ಆಯ್ತು ಸರ್ ನಾವು ಇನ್ನೊಂದು 1 ಅವರ್ ಅಲ್ಲಿ ಇಳಿಸ್ತೀನಿ ಅಂತಾರೆ. ಇದು ಇದು ಬಾವುಟದ್ದು ನನಗ್ ಸಂಬಂಧ ಇರ್ಲಿಲ್ಲ ಅವತ್ತಿಗೆ ಇದ್ದು ಅಂಬೇಡ್ಕರ್ ಸೇನೆ, ರೈತ ಸಂಘ ಇವ್ರಿಗೆ ಮತ್ತೆ ಜಿಲ್ಲಾಡಳಿತಗಿತ್ತು. ನನಗ್ ಬಂದು ಯಾರು ಹಿಂಗಾಗಿದೆ ಅಂತ ಇರ್ಲಿಲ್ಲ. ಪಕ್ಕದಲ್ಲಿ ಜಾಗ ಕೊಡಿ ಅಂತ. ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ 1 ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸರ್ಕಾರಿ ಜಾಗ ನಾನು ಇಲ್ಲ ಯಾರು ಅಂಬೇಡ್ಕರ್ ಬಾವುಟ ಹಾಕ್ಬೇಕು ಅಂತ ಇದನ್ನಲ್ಲ. ಇಲ್ಲಿದೆ ಟ್ವಿಸ್ಟ್. ಆತ ರಘುನಂದನ್ನ ಚೇಲ ಅವನ ಕೈ ಲೆಟರ್ ಕೊಡ್ಸ ಪಂಚಾಯತಿ ರೇ ಒಂದ್ ನಿಮಿಷ ಕೇಳ್ರಿ. ಈ ಸತ್ಯ ಪ್ರಪಂಚದಲ್ಲಿದೆ. 2 ನಿಮಿಷ ಇದು ಅದೇ ಟ್ರೈನ್ಡ್ RSS 2 ನಿಮಿಷ ರೇ ನೆನ್ನೆಯಿಂದ ಮಾಯನೇ ಆಗ್ಬಿಟ್ಟವ್ ಅವನು. ಅದಕ್ಕೆ ಹೇಳದ್ ಕೇಳ್ಕೊಳ್ಳಿ. JDS ನ ಕ್ರಿಮಿನಲ್ ಮೈಂಡ್ ಇಲ್ಲಿ ಹೆಂಗ್ ಓಡಿದೆ, RSS ನ ಮೈಂಡ್ ಹೆಂಗ್ ಓಡಿದೆ ಅಂತ. ದಲಿತ ಸಂಘಟನೆಯವನಿಗೆ ದುಡ್ಡು ಕೊಟ್ಟು ಆ ಹುಡುಗನಿಗೆ ಕಳಿಸಿ ಅವ್ರ ಕೈಲಿ ಗಲಾಟೆ ಮಾಡಿಸಿ ಬಾವುಟ ತಗಿಸ್ತಿರೋ ಇಲ್ವೋ, ನಾವು ಧರಣಿ ಮಾಡ್ತೀವಿ ಅಂತ ಹೇಳಿ ಜಿಲ್ಲಾಡಳಿತದ ಮೇಲೆ ಹೇಳಿ ಇಲ್ಲಿ ಏನೋ ಆಗ್ತದೆ ಅಂತ ಕ್ರಿಯೇಟ್ ಮಾಡಿದ್ದು ಜನತಾದಳದವ್ರೆ. ಅದನ್ನೇ ನಾನು ಹೇಳ್ತಾ ಇರೋದು. ಪಾಯಿಂಟ್ ಒಳ್ಳೆ ಪಾಯಿಂಟ್ ಬಂದ್ರೆ, ದಿವಾಕರ್ ಅನ್ನೋ ಗ್ರಾಮ ಪಂಚಾಯತಿ ಸದಸ್ಯ MLA ನನಗ್ ಮಾಡಿಲ್ಲಪ್ಪ, ಜನತಾದಳಕ್ಕೆ ಮಾಡಿರೋದು. ಪಂಚಾಯತಿ ಎಲೆಕ್ಷನ್ ನನಗ್ ಮಾಡಿರೋ, ನಮ್ಮ ಕಾಂಗ್ರೆಸ್ ಮಾಡಿಲ್ಲಪ್ಪ, ಜನತಾದಳಕ್ಕೆ ಮಾಡಿರೋದು. ಇಡೀ ಕೆರಗೋಡು ಗೊತ್ತು ದಿವಾಕರ್ ಅನ್ನೋ ಹುಡುಗ ರಘುನಂದನ್ ಕೈಲೇ ಇರೋದು ಅಂತ. ನಾನ್ ಗಲಾಟೆ ಮಾಡ್ಸಂಗಿದ್ರೆ, ನಾನ್ ಬಾವುಟ ಇಳಿಸಂಗಿದ್ರೆ 20ನೇ ತಾರೀಕು ಆದಾಗ 50 ಸರಿ ಓಡಾಡಿದ್ದೀನಿ. ನಾವು ಊರಲ್ಲಿ ನೋಡ್ಕೊಂಡೆ ಓಡಾಡಿದ್ದೀನಿ. ನಾನು ಅದ್ರ ಎಂಟ್ರಿಫೈರ್ ಆಗೋಯ್ತು. ನಾನು ಆಗಿಲ್ಲ. ಯಾವಾಗ ಗಲಾಟೆ ಆಗಿಲ್ಲ ಅಂತ ಗೊತ್ತಾಯ್ತು, ದಿವಾಕರ್ ಅನ್ನೋ ಹುಡುಗನ ಕೈಲಿ ಲೆಟರ್ ಕೊಡ್ಸಿ ಎಲ್ಲಾರ ಮೇಲೂ ಪ್ರೆಷರ್ಸ್ ತರಿಸಿ ನೀವು ನಮಗೂ ಪರ್ಮಿಷನ್ ಕೊಡ್ತೀರೋ ಇಲ್ವಾ ಅಂತೇಳಿ ಈ ಇಶ್ಯೂನ ಹೈಜಾಕ್ ಮಾಡಿ ಟ್ರ್ಯಾಕ್ ಮಾಡಿ 100% ಸಂಬಂಧ ಇಲ್ಲ. ಕೇಳ್ಕೊಳ್ರಿ. ನಿನ್ನೆ ಬೆಳಿಗ್ಗೆ 2 ನಿಮಿಷ ನಿನ್ನೆ ಬೆಳಿಗ್ಗೆ 10 ಗಂಟೆವರೆಗೂ ನನಗೆ ಸಂಬಂಧ ಇಲ್ಲ. ನೀವು ರಿಯಾಕ್ಷನ್ ಕೇಳಿದಾಗ ನಮ್ಮ ಜನಗಳಿಗೆ ಏನೋ ತೊಂದರೆ ಆಗ್ತಾ ಇದೆ ಅಂತ ರಿಯಾಕ್ಷನ್ ಮಾಡಿದಾಗ ಅವ್ರು ರವಿಕುಮಾರ್ ಇದು ಒಡಿಸ್ತಾವನೆ ಅಂತ ಬಂದಿದೆ. ಹೇಳ್ತೀನಿ ಕೇಳ್ಕೊಳ್ಳಿ. 20ನೇ ತಾರೀಕು ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬರ್ತಾರೆ ಅಂತ ಇತ್ತು. ಅಲ್ಲಿಂದ ಒಂದು ಮಾರ್ಗನಹಳ್ಳಿ ಅಂತ ತಿಮ್ಮಪ್ಪನ ದೇವಸ್ಥಾನ ಇದೆ. ನನ್ನ ಅಲ್ಲಿಗೆ 22ನೇ ತಾರೀಕು ಕರೆದಿದ್ರು. 20ನೇ ತಾರೀಕು ಕುಮಾರಣ್ಣ ಬರ್ತಾರೆ ಅಂತ ಇತ್ತಲ್ಲ. 20ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಸಿದ್ದು ಬಸಂತನ 2 ಹುಡುಗರು ನನ್ನ ಹತ್ರ ಬಂದು, ಅಣ್ಣ ಭಾರತದ ಬಾವುಟ ಹಾಕ್ತಾ ಇದೀವಿ, 3 ಗಂಟೆ ಕುಮಾರಣ್ಣ ಬರ್ತಾರೆ, ಇನಾಗ್ರೇಷನ್ ಮಾಡಬೇಕು, ನೀವು ಬನ್ನಿ ಅಂದ್ರು. ಇವತ್ತು 4 ಗಂಟೆಗೆ ಇಟ್ಕೊಂಡು ಕುಮಾರಣ್ಣ ಕೈಲಿ ಮಾಡ್ಸಕ್ ಆಸೆ, ಸುಮ್ಮನೆ MLA ಕರೆಯೋಣ ಅಂತೇಳಿ ಕರಿತಾ ಇದ್ರು. ಹೋಗ್ರ ಮಾಡ್ಕೊಳ್ರ, ನಾನು ಇನ್ನೊಂದ್ ದಿನ ಫ್ರೀ ಆಗಿದ್ದಾಗ ಬರ್ತೀನಿ ಅಂತ ಹೇಳಿದೆ. ರಾಷ್ಟ್ರಧ್ವಜ ಭಾರತದ ಬಾವುಟ ಇದು ನೋಡ್ರಿ. ನಿಮ್ಮನ್ನ ಮೀಡಿಯಾದಿಂದ ಹಿಡಿದು ಜನರಿಂದ ಹಿಡಿದು ಎಲ್ಲರನ್ನು ಎಮೋಷನಲ್ಲಿ ಇವರು ಕನ್ಫ್ಯೂಸ್ ಮಾಡಿ ಬೆಂಕಿ ಹೆಚ್ಚಕ್ ನೋಡ್ತಾರೆ.